ನಮಸ್ಕಾರ ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ನಾಮಪತ್ರ ಸಲ್ಲಿಕೆ. ಅಂಗಾರಿಕಾ ಸಂಕಷ್ಟಹರ ಚತುರ್ಥಿ ಶ್ರೀ ಸಿದ್ಧಿವಿನಾಯಕ ದೇವರ ದರ್ಶನಕ್ಕೆ ಹರಿದು ಬಂದ ಭಕ್ತರ ದಂಡು. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಭೀಮರಾವ್ ಪಾಟೀಲ್ ನಾಮಪತ್ರ ಸಲ್ಲಿಕೆ. ಡಿಸೆಂಬರ್ 6ರಂದು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 66ನೇ ಮಹಾಪರಿನಿರ್ವಾಣ ದಿನಾಚರಣೆ ಅಂಗವಾಗಿ ಕರಪತ್ರ ಬಿಡುಗಡೆ ಕಾರ್ಯಕ್ರಮ. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಭ್ಯರ್ಥಿಯಾಗಿ ಗೋವಿಂದರಾವ್ ಸೋಮವಂಶಿ ನಾಮಪತ್ರ ಸಲ್ಲಿಕೆ. ಕೋವಿಡ್-19 ಕೊರೋನಾ ವೈರಸ್ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲಾಡಳಿತದಿಂದ ದಾಸ ಶ್ರೇಷ್ಠ ಭಕ್ತ ಕನಕದಾಸರ 534ನೇ ಜಯಂತಿ ಸರಳವಾಗಿ ಆಚರಣೆ. ಸುದ್ದಿಯ ವಿವರಗಳು. ಬರುವ ಡಿಸೆಂಬರ್ 10ರಂದು ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನವೆಂಬರ್ 23ರಂದು ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಬರುವ ಡಿಸೆಂಬರ್ 10ರಂದು ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನವೆಂಬರ್ 23ರಂದು ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿಯಾಗಿ ಬೀದರ್ ನಗರದ ಗಣೇಶ್ ಮೈದಾನದಿಂದ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಗೆ ನಾಮಪತ್ರ ಸಲ್ಲಿಸಿದ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವರಾದ ಭಗವಂತ್ ಖೂಬಾ ಅವರು ಕಳೆದ 1.5 ತಿಂಗಳಿಂದ ಚುನಾವಣೆಯ ತಯಾರಿ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಾಗಿದೆ ಎಂದರು. ಬೀದರ್ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ 60% ಬಿಜೆಪಿ ಬೆಂಬಲಿತ ಸದಸ್ಯರಿದ್ದಾರೆ. ಈ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಶಾಸಕರಾದ ಪ್ರಕಾಶ್ ಖಂಡ್ರೆ ಅವರ ಗೆಲುವು ನಿಶ್ಚಿತ ಹಾಗೂ ಶತಸಿದ್ಧವಾಗಿದೆ ಎಂದರು. ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಭು ಚವ್ಹಾಣ್ ಅವರು ಮಾತನಾಡುತ್ತಾ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬೀದರ್ ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಪಾರ ಪ್ರಮಾಣದಲ್ಲಿ ಅನುದಾನ ಬಿಡುಗಡೆ ಮಾಡಿದೆ. ಅಭಿವೃದ್ಧಿಯ ದೂರದೃಷ್ಟಿಯಿಂದ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರಿಗೆ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕೆಂದು ಕೋರಿದರು. ಬಿಜೆಪಿ ಅಭ್ಯರ್ಥಿ ಭಾಲ್ಕಿ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವಿಶೇಷವಾಗಿ ಗ್ರಾಮ ಪಂಚಾಯತ್ ಸದಸ್ಯರ ಸಮಸ್ಯೆಗಳಿಗಾಗಿ ದಿನದ 24 ತಾಸುಗಳ ಕಾಲ ಸ್ಪಂದಿಸುತ್ತೇನೆ ಎಂದು ಭರವಸೆ ನೀಡಿದರು. ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕೊಪ್ರೆ ಅವರು ಮಾತನಾಡುತ್ತಾ ಬಿಜೆಪಿಯಲ್ಲಿ ಒಗ್ಗಟ್ಟಿದೆ, ಕಾಂಗ್ರೆಸ್ನಲ್ಲಿ ಬಿರುಕಿದೆ, ಬಿಜೆಪಿಯಲ್ಲಿ ಸಂತೋಷವಿದೆ, ಕಾಂಗ್ರೆಸ್ನಲ್ಲಿ ಹೆದರಿಕೆ ಇದೆ. ಈ ಚುನಾವಣೆಯಲ್ಲಿ ಬಿಜೆಪಿ ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಮಟಳ್ಕರ್, ಬಸವಕಲ್ಯಾಣ ಶಾಸಕರಾದ ಶರಣು ಸಲಗರ್, ಮುಖಂಡರಾದ ಸೂರ್ಯಕಾಂತ್ ನಾಗರಪಳ್ಳಿ, ಈಶ್ವರ್ ಸಿಂಗ್ ಠಾಕೂರ್, ಗುರುನಾಥ್ ಕೊಳ್ಳೂರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಳೆ, ಬಾಬು ಅಲಿ, ಡಿಕೆ ಸಿದ್ದರಾಮ್, ರಫುದ್ದೀನ್ ಕಚೇರಿವಲ್ಲಿ ಅವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಹಾಗೂ ಮುಖಂಡರು ಇದ್ದರು. No planning, no simple life. प्रकाश खंड्रे तुम आगे बढ़ो, हम तुम्हारे साथ हैं. प्रकाश ಅದಕ್ಕೆ ತುಂಬಲತ್ತ ನಾವು ಗೌಡ್ರೆ ಖಾಲಿ ಇಲ್ಲೇ ಇದು ಮಾಡ್ತೀರಿ, ನೀನು ನಿಮ್ಮ ಗಲ್ಲಾಗ ಇದು ಮಾಡ್ತೀರಿ, ಇದು ಮಾಡಲ್ಲ. ಉಳಿದರೆಲ್ಲ ಇಲ್ಲೇ ನಿಲ್ರಿ. ನಾವು ಬರ್ಬಾರ್ದಾ? ನಾವು ಬರ್ಬೋದಾ? ಅಷ್ಟೇನಾ?
ವಿಧಾನ ಪರಿಷತ್ತಿನ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದಂಥ ಮಾಜಿ ಶಾಸಕರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಪ್ರಕಾಶ್ ಖಂಡ್ರೆ ಅವರ ನಾಮಪತ್ರವನ್ನು ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ ಪ್ರಭು ಚವ್ಹಾಣ್ ಅವರು, ಮಲ್ಕಾಪುರಿ ಅವರು, ಜಿಲ್ಲಾಧ್ಯಕ್ಷರು, ಆಮೇಲೆ ಶರಣು ಸಲ್ಗಾರ್ ಅವರು, ಆಮೇಲೆ ನಮ್ಮದು ಕ್ಷೇತ್ರ ನಾಯಕರಾದಂಥ ಸಿದ್ದರಾಮ್ ಅವರು, ಸೂರ್ಯಕಾಂತ್ ಅವರು, ಶೈಲೇಂದ್ರ ಬೆಲ್ದಾಳೆ ಅವರು, ರೌಫುದ್ದೀನ್ ಕಚೇರಿವಾಲಿ ಅವರು, ಬಾಬು ವಾಲಿ ಅವರು, ಈಶ್ವರ್ ಸಿಂಗ್ ಠಾಕೂರ್ ಅವರು, ಹೀಗೆಲ್ಲರ ಜೊತೆಯಲ್ಲಿ ಇವತ್ತು ನಾಮಿನೇಷನನ್ನು ತುಂಬಿದ್ದೀವಿ. 1.5 ತಿಂಗಳಿನಿಂದ ನಮ್ಮ ಚುನಾವಣೆ ತಯಾರಿಯನ್ನು ಸಂಪೂರ್ಣವಾಗಿ ಮಾಡಿಕೊಂಡು ಇವತ್ತು ಕಣದಲ್ಲಿ ಇಳಿದಿದ್ದೀವಿ. ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಸರಾಸರಿ 60% ಜಾಸ್ತಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆಯ್ಕೆಯಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿನ ಒಂದು ದುರಾಡಳಿತ ಮತ್ತು ಜಾತಿ ಮಧ್ಯದಲ್ಲಿ ಭೇದ ಭಾವ ಮಾಡುವಂಥ ಒಂದು ಕಾಂಗ್ರೆಸ್ಸಿನ ಪಕ್ಷ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ನಿರ್ಲಕ್ಷ್ಯವನ್ನು ಮಾಡಿದಂಥ ಕಾಂಗ್ರೆಸ್ಸಿನ ಪಕ್ಷದ ವಿರುದ್ಧವಾಗಿ ನಾವು ಇವತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರುವುದರಿಂದ ಸ್ಥಳೀಯ ಸಂಸ್ಥೆಗಳಾದಂಥ ಗ್ರಾಮ ಪಂಚಾಯಿತು, ನಗರಸಭೆ, ಪುರಸಭೆ, ಹೀಗಾಗಿ ಎಲ್ಲ ಸಂಸ್ಥೆಗಳಿಗೆ ಅತಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಂಥ ಶ್ರೇಯಸ್ಸು ನಮ್ಮ ಮೋದಿ ಸರ್ಕಾರಕ್ಕೆ ಹೋಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳ ಸದಸ್ಯರಿಗೆ ಇವತ್ತೇನು ಮತದಾರರಿದ್ದಾರೆ ಅವರಿಗೆ ಸಂಪೂರ್ಣವಾದಂಥ ಹಕ್ಕನ್ನು ಕೊಟ್ಟುವಂಥ ಯಾವುದಾದ್ರೂ ಪಕ್ಷ ಇದ್ದರೆ ನಮ್ಮ ಭಾರತೀಯ ಜನತಾ ಪಕ್ಷ ಇದೆ. ಹೀಗಾಗಿ ಈ ಚುನಾವಣೆಯಲ್ಲಿ ನಮ್ಮ ಗೆಲುವು ಶತಸಿದ್ಧ, ಖಚಿತ ಅನ್ನುವಂಥದ್ದನ್ನು ಹೇಳ್ತೀನಿ. ಪ್ರಕಾಶ್ ಖಂಡ್ರೆಜಿ ಅವರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸ್ತೀವಿ. ನಮ್ಮ ಮಲ್ಕಾಪುರ ಸಾಹೇಬ್ ಪ್ರಕಾರ, ಅಭ್ಯರ್ಥಿಗಳ ಪ್ರಕಾರ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾನು ಅಭಿವೃದ್ಧಿ ಮಾಡಿದ್ದೀನಿ. ಈ ಅಭಿವೃದ್ಧಿ ತಗೊಂಡು ನಾವು ವೋಟರ್ ಮುಂದೆ ಹೋಗ್ತೀವಿ, ವೋಟರ ಮನವಿ ಮಾಡ್ತೀವಿ. ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದಮೇಲೆ ಪ್ರತಿ ಗ್ರಾಮ ಪಂಚಾಯತ್ಗೆ ನೆಟ್ ಕನೆಕ್ಷನ್, ಕಂಪ್ಯೂಟರ್ ಕಲೆಕ್ಷನ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಭಾಳ ಗ್ರಾಮ ಪಂಚಾಯತ್ ಒಳ್ಳೆ ಕೆಲಸ ಮಾಡಿದ್ದೀನಿ. ಎಲ್ಲ ವಿಕಾಸ ತಗೊಂಡು ನಾನು ಅಭ್ಯರ್ಥಿ ತಗೊಂಡು ಎಲ್ಲ ನಾವು ನಮ್ಮ ಕೇಂದ್ರ ಮಂತ್ರಿ ಭಗತ್ ಖೂಬಾ ಆಗಲಿ, ಮಲ್ಕಾಪುರಿ ಆಗಲಿ, ಜಿಲ್ಲಾಧ್ಯಕ್ಷ ಎಲ್ಲ ನಮ್ಮ ಮುಖಂಡ ನಾಯಕರು ತಗೊಂಡು ತಂಡ ತಗೊಂಡು 100% 100% BJP ಅಭ್ಯರ್ಥಿ ನಾವು ಗೆಲ್ತೀವಿ 100% ವಿಶ್ವಾಸ ಇದೆ. ಯಾಕೆಂದರೆ ನಾನು ವಿಕಾಸ ಮಾಡಿದ್ದೀನಿ, ಅಭಿವೃದ್ಧಿ ಮಾಡಿದ್ದೀನಿ. ಪ್ರಕಾಶ್ ಖಂಡ್ರೆ 2 ಟೈಮ್ MLA, ಆಮೇಲೆ ಪಾರ್ಟಿ ಭಾಳ ಜವಾಬ್ದಾರಿ ಮಾಡಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಟೈಮ್ ಆಯಿತು ನಮ್ಮ ಕಡೆಯಿಂದ 6 ವರ್ಷ ಯಾವ ಕನ್ಸಿಗೆ ಹೋಗಿಲ್ಲ, ಯಾರು ಸುದ್ದು ಕೇಳಿಲ್ಲ. ಈ ಕೂಡ ಕ್ಯಾಂಡಿಡೇಟ್ ಆಯಿತು ಕಾಂಗ್ರೆಸ್, ಅವ್ರು ಭೀ ಏನು ಕೇಳಿಲ್ಲ. ಅದಕ್ಕಾಗಿ ಜನರ ನಮ್ಮ ಆಶೀರ್ವಾದ ಇದೆ, ನಾವು ಗೆಲ್ತೀವಿ. ಪುನರ್ಜನ್ಮ ಕೊಟ್ಟಿದೆ. ನಾನು ಸಾವಿನ ದವಡೆಯಿಂದ ವಾಪಸ್ ಬಂದೀನಿ. ಇವಾಗ ಭಾರತೀಯ ಜನತಾ ಪಾರ್ಟಿ ನನಗೆ ಅಭ್ಯರ್ಥಿಯಾಗಿ ರಾಜಕೀಯವಾಗಿ ಪುನರ್ಜನ್ಮ ಎನ್ನೋದ ಸಲುವಾಗಿ ನಂಗೆ ಏನದ ಕಣದಲ್ಲಿ ಇಳಿಸಿದೆ. ಮತದಾರ ಏನದ ನಾನು ಪುನರ್ಜನ್ಮ ಕೊಡಬೇಕಂತ ವಿನಂತಿ ಮಾಡ್ತೀನಿ. ನಾನು ಪ್ರತಿ ಈ ಮತದಾರರಿಗೆ, ಸ್ಥಳೀಯ ಸಂಸ್ಥೆ ಮತದಾರರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮದು ಸುಖ ದುಃಖದಾಗ ನಾನು 24 ತಾಸು ಇರ್ತೀನಿ. ಸ್ಥಳೀಯ ಸಂಸ್ಥೆಯನ್ನು ಅಭಿವೃದ್ಧಿಯಲ್ಲಿ ಮತ್ತು ವಿಶೇಷವಾಗಿ ಏನು ಗ್ರಾಮ ಪಂಚಾಯತ್ ಸದಸ್ಯರೇನು ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗೆ ನಾನು ನನ್ನ ಸಮಸ್ಯೆ ಅಂತೇಳಿ ಹೋರಾಡ್ತೀನಿ. ನಾನು
ಪಕ್ಷಾತೀತ ಮತ್ತು ವಿಧಾನ ಪರಿಷತ್ನಲ್ಲಿ ಏನದ ನಾವು ನಮ್ಮ ಮಲ್ಕಾಪುರ ಸಭರು ಇದಕ್ಕೇನದ ಒಳ್ಳೆ ಏನದ ಅದು ಒಂದು ಸರ್ಕಾರ ಗಮನ ಎಳೆದು, ಯಾಕಂದ್ರೆ ನಮ್ಮದೇ ಸರ್ಕಾರ ಇದೆ, ಕೇಂದ್ರ ನಮ್ಮದೇ ಸರ್ಕಾರ ಇದೆ. ಹಾಗಾಗಿ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರಿಗೆ 10,000 ಮಾಸಾಶನ ಏನದ ಕೂಡ ಸಾಲು ಕರ್ನಾಟಕನಲ್ಲಿ ನಮ್ಮ ಪಾರ್ಟಿ ನಮ್ಮ ಸರ್ಕಾರ ಏನದ ಪ್ರಯತ್ನ ಮಾಡ್ತಾಯಿದೆ. 10,000 ಮಂತ್ಲಿ ಏನದ ಮಾಸಾಶನ ನಾವೇನದ ಇಬ್ಬರು ನಾವು ವಿಧಾನ ಪರಿಷತ್ ಸದಸ್ಯರು ಏನದ ಆಗೇನದ ನಾನು ಆಶೀರ್ವಾದ ಮಾಡಿ ಹೋದ ನಂತರ ದೊಡ್ಡ ಪ್ರಮಾಣದಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆ ಏನದ ಸ್ಥಳೀಯ ಸಂಸ್ಥೆ ಅಭಿವೃದ್ಧಿ ಸಲಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಂಗೆ ಪೂರ್ಣ ವಿಶ್ವಾಸ ಇದೆ ನರೇಂದ್ರ ಮೋದಿ ಅವ್ರ ಕಾರ್ಯ, ನಮ್ಮ ಯಡಿಯೂರಪ್ಪ ಅವರು ಹಿಂದಿನ ಮುಖ್ಯಮಂತ್ರಿ, ಈಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮೆಯವರು ಮತ್ತು ನಮ್ಮ ಕೇಂದ್ರ ಮಂತ್ರಿಯವರು ಖೋಬಾ ಅವರು, ನಮ್ಮ ರಾಜ್ಯ ಮಂತ್ರಿಯವರನ್ನದ ನಮ್ಮದೇನದ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಜನರೇನದ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರಂತ ಅಚ್ಚಲ್ಲದ ನನಗೆ ವಿಶ್ವಾಸ ಇದೆ. ನಾವು ಒಂದು ಪಾರ್ಟಿಯಲ್ಲಿ ಕಾರ್ಯಕರ್ತರು ಇದ್ದಾಗ ಪಾರ್ಟಿ ಆದೇಶ ಪಾಲನೆ ಮಾಡಬೇಕಾಗ್ತದೆ. ಹಾಗಾಗಿ ಇಲ್ಲಿ ಯಾವುದೋ ಹಂಗೆ ಸಂಬಂಧಿಕರಂತ ಭೇದ ಭಾವ ಏನಿರೋದಿಲ್ಲ. ಪಾರ್ಟಿನಲ್ಲಿ ಬಂದ ನಂತರ ನಮ್ಮದೇ ಏನದ ಒಂದು ಸಂಬಂಧ ಇರ್ತದೆ. ಪಾರ್ಟಿನಲ್ಲಿ ನಮ್ಮ ಸಂಬಂಧ, ನಮ್ಮ ಪಾರ್ಟಿ ಆದೇಶ ಕೇಳಬೇಕಾಗ್ತದೆ. ಬೀದರ್ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ 2 ಬಾರಿ ಬಾಲ್ಕಿಯ ಶಾಸಕರಾಗಿ ಕೆಲಸ ಮಾಡಿದಂಥ ಅನುಭವಿ ರಾಜಕಾರಣಿ ಸನ್ಮಾನ್ಯ ಪ್ರಕಾಶ್ ಖಂಡ್ರೆಯವರ ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಭಾರತೀಯ ಜನತಾ ಪಕ್ಷದಲ್ಲಿ ಒಕ್ಕಟ್ಟಿದೆ, ಕಾಂಗ್ರೆಸ್ಸಿನಲ್ಲಿ ಬಿಕ್ಕಟ್ಟಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಸಂತೋಷ ಇದೆ, ಕಾಂಗ್ರೆಸ್ನಲ್ಲಿ ಹೆದರಿಕೆ ಇದೆ. ಭಾರತೀಯ ಜನತಾ ಪಕ್ಷ ಸಂಘಟನೆ ಆಧಾರದ ಮೇಲೆ ನಮ್ಮ ಕೇಂದ್ರ ಸಚಿವರಾದಂಥ ಭಗವಂತ ಖೂಬಾ ಅವರು, ನಮ್ಮ ರಾಜ್ಯದ ಸಚಿವರು, ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಪ್ರಭು ಚವ್ಹಾಣ್ರವರ ಮಾರ್ಗದರ್ಶನದಲ್ಲಿ ನಾನು, ನಮ್ಮ ಭಾಲ್ಕಿ ಶಾಸಕರಾದಂಥ ಶರಣು ಸಲ್ಗಾರ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು, ಉಳಿದಂಥ ನಮ್ಮೆಲ್ಲ ಪ್ರಮುಖರು ಸೇರಿ ನಾವು ಬೂತ್ ಮಟ್ಟದವರೆಗೆ ಈಗಾಗಲೇ ಸಂಘಟಿತವಾಗಿ ಸಂಘಟನೆ ದೃಷ್ಟಿಯಿಂದ ಸಜ್ಜಾಗಿದ್ದೀವಿ. ನಾವು ಅತ್ಯಂತ ಬಹುಮತದಿಂದ ಈ ಒಂದು ಕ್ಷೇತ್ರನ ಗೆಲ್ತೀವಿ ಅನ್ನೋಂಥ ಅಚಲ ವಿಶ್ವಾಸ ನಮಗಿದೆ. ಬೀದರ್ ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿ ತೆಲಂಗಾಣ ರಾಜ್ಯದ ಜಹೀರಾಬಾದ್ ತಾಲೂಕಿನ ರಂಜಿತಲ್ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಂಗಳವಾರ ಅಂಗಾರಿಕಾ ಸಂಕಷ್ಟಹರ ಚತುರ್ಥಿ ಅಂಗವಾಗಿ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಗಡಿ ಜಿಲ್ಲೆಗಳ ಸಹಸ್ರ ಭಕ್ತರು ಬೆಳಗ್ಗೆ 5 ಗಂಟೆಯಿಂದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಗಣೇಶ್ ವಿಗ್ರಹದ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ಬೀದರ್ ನಂಬರ್ 23 ನಗರದಿಂದ 25 ಕಿಲೋಮೀಟರ್ ದೂರದಲ್ಲಿ ತೆಲಂಗಾಣ ರಾಜ್ಯದ ಜಹೀರಾಬಾದ್ ತಾಲೂಕಿನ ರಂಜಿತಲ್ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಮಂಗಳವಾರ ಅಂಗಾರಿಕಾ ಸಂಕಷ್ಟಹರ ಚತುರ್ಥಿ ಅಂಗವಾಗಿ ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ಗಡಿ ಜಿಲ್ಲೆಗಳ ಸಹಸ್ರ ಭಕ್ತರು ಬೆಳಗ್ಗೆ 5 ಗಂಟೆಯಿಂದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದ ಗಣೇಶನ ವಿಗ್ರಹ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಪುನೀತರಾದರು. ರಂಜಿತಲ್ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ಸಂಗ್ಯ ರಂಜಿತಲ್, ಪ್ರಧಾನ ಕಾರ್ಯದರ್ಶಿ ಅಲ್ಲಾಡಿ ನರಸಿಂಹಲು ಜಹೀರಾಬಾದ್, ದಿಗಂಬರ್ ಪೋಲಾ, ಎನ್ಆರ್ ರಾಜು ಮತ್ತು ಬಸವರಾಜ್ ರಂಜಿತಲ್ ಅವರ ನೇತೃತ್ವದಲ್ಲಿ 23ರಂದು ಮಂಗಳವಾರ ಅಂಗಾರಿಕಾ ಸಂಕಷ್ಟ ಚತುರ್ಥಿ ಅಂಗವಾಗಿ ರಂಜಿತಲ್ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ರಾಜ್ಯದ ಗಡಿ ಜಿಲ್ಲೆಗಳ ಮಹಿಳೆಯರು, ಮಕ್ಕಳು, ಯುವಕರು, ಹಿರಿಯರು ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ನಸುಕಿನ ಜಾವ 5 ಗಂಟೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತುಕೊಂಡು ತಮ್ಮ ಇಷ್ಟ ದೇವರಾದ ರಂಜಿತಲ್ ಸಿದ್ಧಿವಿನಾಯಕನ ಮೂರ್ತಿ ಕಣ್ಣು ತುಂಬಿಕೊಂಡು ಧನ್ಯರಾದರು. ಭಕ್ತರು ರಂಜಿತಲ್ ಸಿದ್ಧಿವಿನಾಯಕ ಮೂರ್ತಿಯ ದರ್ಶನ ಪಡೆದ ಬಳಿಕ ಭಕ್ತರು ದೇವಸ್ಥಾನದ ಆಡಳಿತ ಮಂಡಳಿಯಿಂದ ವಿಶೇಷವಾಗಿ ತಯಾರಿಸಿದ ಪ್ರಸಾದ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ರಂಜಿತಲ್ ಸಿದ್ಧಿವಿನಾಯಕ ದೇವಸ್ಥಾನ ಟ್ರಸ್ಟ್ನ ಅಶೋಕ್ ರಂಜಿತಲ್ ಅವರು ಮಾತನಾಡುತ್ತಾ, ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಬರುತ್ತದೆ. ಮಂಗಳವಾರದಂದು ಬರುವ ಸಂಕಷ್ಟ ಅಂಗಾರಿಕಾ ಸಂಕಷ್ಟ ಚತುರ್ಥಿ ವಿಶೇಷವಾಗಿರುತ್ತದೆ. ಮಂಗಳವಾರದಂದು ಬರುವ ಅಂಗಾರಿಕಾ ಸಂಕಷ್ಟ ಹರ ಚತುರ್ಥಿ ದಿನದಂದು ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕದ ಮತ್ತು ಗಡಿಭಾಗದ ವಿವಿಧ ಜಿಲ್ಲೆಗಳಿಂದ ಪಾದಯಾತ್ರೆ ಮೂಲಕ ಸಿದ್ಧಿವಿನಾಯಕನ ದರ್ಶನಕ್ಕೆ ಸಾವಿರಾರು ಭಕ್ತಾದಿಗಳು ಬಂದು ಸಿದ್ಧಿವಿನಾಯಕನ ದರ್ಶನ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾಗುತ್ತಾರೆ ಎಂದು ಹೇಳಿದರು. ಇಲ್ಲಿ ಹರಕೆ ಹೊತ್ತು ಭಕ್ತರಿಗೆ ಮಕ್ಕಳು ಇಲ್ಲದವರಿಗೆ ಮಕ್ಕಳು, ನೌಕರಿ, ಮದುವೆ, ಸಂಸಾರದ ಕಲಹ ಸೇರಿದಂತೆ ಇತ್ಯಾದಿ ಸಮಸ್ಯೆಗಳು ದೂರು ಮಾಡುವ ಶಕ್ತಿ ದೇವರಲ್ಲಿದೆ. ಇಲ್ಲಿ ಹರಕೆ ಹೊತ್ತು ಅನೇಕ ಭಕ್ತರ ಇಷ್ಟಾರ್ಥಗಳು ರಂಜಿತಲ್ ಸಿದ್ಧಿವಿನಾಯಕ ದೇವರು ಈಡೇರಿಸಿದ್ದಾರೆ. ಹರಕೆ ಹೊತ್ತ ಭಕ್ತರು ತಿಳಿಸಿರುತ್ತಾರೆ ಎಂದು ಹೇಳಿದರು. ಈ ವರ್ಷ 3 ಅಂಗಾರಿಕಾ ಸಂಕಷ್ಟ ಚತುರ್ಥಿ ಬಂದಿದ್ದು ಮಾರ್ಚ್ 23
ಜುಲೈ 27 ಮತ್ತು ನವೆಂಬರ್ 23ರ ಅಂಗಾರಿಕ ಸಂಕಷ್ಟ ಚತುರ್ಥಿ ಈ ವರ್ಷದ 3ನೇ ಹಾಗೂ ಕೊನೆಯದಾಗಿದೆ. 23ರ ಅಂಗಾರಿಕ ಸಂಕಷ್ಟ ಚತುರ್ಥಿ ಅಂಗವಾಗಿ ರಂಜಿತಲ್ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೀದರ್ ವಿಭಾಗೀಯ ಕಚೇರಿಯ ಬೀದರ್ ಡಿಪೋದಿಂದ ಭಕ್ತರ ಸೌಲಭ್ಯಕ್ಕಾಗಿ 20 ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ದೇವಸ್ಥಾನದ ಅಶೋಕ್ ರಂಜಿತಲ್ ಅವರು ತಿಳಿಸಿದರು. ನ್ಯೂಸ್ ಚಾನಲ್ నడవాలి చలో చలో నడవాలి తీసుకోండి చలో చలో నడవాలి
ಹಾಂ ಸರ್. ರೇಜಿಂತಲ ಗ್ರಾಮದಲ್ಲಿ ಶ್ರೀ ಶ್ರೀ ಸಿದ್ಧಿವಿನಾಯಕ ದೇವಾಲಯವು ಇದೆ. ಇದು ಪ್ರತಿ ತಿಂಗಳ ಸಂಕಷ್ಟಿ ಆಚರಣೆ ಆಗುತ್ತದೆ. ಇದರಲ್ಲಿ ಮಂಗಳವಾರ ಬಂದ ದಿನ ಅಂಗಾರಿಕ ಸಂಕಷ್ಟಿ ಎಂದು ಎಲ್ಲರೂ ನಿಯಮ ಪ್ರಕಾರ ಇದು ದೇವರ ಸೇವೆಯನ್ನು ಮಾಡಿ ಮನಕೋರಿಕೆಗಳನ್ನು ನೆರವೇರಿಸಿಕೊಳ್ಳುತ್ತಾರೆ. ಅಲ್ಲದೆ ಈ ವರ್ಷದಲ್ಲಿ 3 ಬಂದಿವು. ಅದರಲ್ಲಿ ಇದು ಕೊನೆಯಾದ ಮಂಗಳವಾರ ಅಂಗಾರಿಕ ಸಂಕಷ್ಟಿ ದಿನ ಇದೆ. ಇವತ್ತಿನ ಗಡಿಭಾಗದ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲರೂ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿಕೊಂಡು ತಮ್ಮ ಮನೋಕಾಮನೆಗಳೆಲ್ಲ ನೆರವೇರಿಸಿಕೊಂಡು ಹೋಗುತ್ತಾರೆ. ಅಲ್ಲದೆ ಇಲ್ಲಿ ದೊಡ್ಡದಾದ ಅನ್ನದಾನವು ದಾಸೋಹವೇ ನಡೆಯುತ್ತದೆ. ಮುಂಜಾನೆ 6ರಿಂದ 5 ತನಕ ಪುಳಿಯೋಗರೆ ಮತ್ತು ಪಾಯಸ ಹಂಚಲಾಗುತ್ತದೆ. 6ರಿಂದ 11 ತನಕ ಅನ್ನ, ಸಾಂಬಾರು ಮತ್ತು ಕೇಸರಿ ರವದ ಪಾಯಸವನ್ನು ಬಡಿಸಲಾಗುತ್ತದೆ. ಈ ರೀತಿಯಾಗಿ ಈ ದೇವಾಲಯದ ಸಿದ್ಧಿವಿನಾಯಕವು ಅಂಗಾರಿಕದ ಸಂಕಷ್ಟಿ ಬಹಳ ಮಹತ್ವದ್ದು. ಎಲ್ಲರೂ ಬಂದ ಭಕ್ತಾದಿಗಳು ಎಲ್ಲ ಮನಕೋರಿಕೆಯನ್ನು ನೆರವೇರಿಸುತ್ತಾರೆ ಎಂದು ಮನಪೂರ್ವಕವಾಗಿ ಬಂದು ದರ್ಶನ ಮಾಡಿಕೊಂಡು ಹೋಗಿ ಯಾರ ಮನೋಕಾಮನೆಗಳೆಲ್ಲ ಮಕ್ಕಳಾಗಲ್ದವರಿಗೆ ಮಕ್ಕಳು, ಮದುವೆ ಆಗಲ್ದವರಿಗೆ ಮದುವೆ, ಅವರ ಕೆಲಸ ಕಾರ್ಯಗಳು ಯಾವ ತೊಂದರೆಗಳಿದ್ದರೆ ಅದು ನಿವಾರಣೆ ಆಗೋದು, ಮತ್ತು ಅವರ ವ್ಯವಹಾರ, ಅವ್ರ ಸುಖಮಯವಾದ ಸಂಸಾರವನ್ನು ನಡೆಸಿಕೊಳ್ಳಲು ಮತ್ತು ವಿದ್ಯಾ ಬುದ್ಧಿ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲು ದೇವರು 100% ಅನುಗ್ರಹ ಮಾಡಿದ್ದಕ್ಕಾಗಿ ಲಕ್ಷಾಂತರ ಜನ ಬಂದು ದೇವರ ದರ್ಶನ ಮಾಡಿಕೊಳ್ಳುತ್ತಾರೆ, ಮನೋಕಾಮನೆಗಳು ನೆರವೇರಿಸಿಕೊಳ್ಳುತ್ತಾರೆ. ಬರುವ ಡಿಸೆಂಬರ್ 10ರಂದು ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನವೆಂಬರ್ 23ರಂದು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಭೀಮರಾವ್ ಬಸವರಾಜ್ ಪಾಟೀಲ್ ಅವರು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಬರುವ ಡಿಸೆಂಬರ್ 10ರಂದು ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನವೆಂಬರ್ 23ರಂದು ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಭೀಮರಾವ್ ಬಸವರಾಜ್ ಪಾಟೀಲ್ ಅವರು ಅಖಿಲ ಭಾರತೀಯ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಗೆ ನಾಮಪತ್ರ ಸಲ್ಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಭಾಲ್ಕಿ ಶಾಸಕ ಈಶ್ವರ್ ಖಂಡ್ರೆ ಅವರು ಭೀಮರಾವ್ ಪಾಟೀಲ್ ಹುಮ್ನಾಬಾದ್ ಅವರು ಸರಳ ಹಾಗೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಳೆದ 25 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಬೀದರ್ ಸಹಕಾರ ಕೇಂದ್ರ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ರೈತರ ಸೇವೆ ಮಾಡುತ್ತಿದ್ದಾರೆ ಎಂದರು. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನಮತವಿಲ್ಲ. ಭೀಮರಾವ್ ಪಾಟೀಲರು ಬಹುಮತ ಅಭ್ಯರ್ಥಿಯಾಗಿದ್ದಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದರು. ಮಾಜಿ ಸಚಿವರು ಹಾಗೂ ಹುಮ್ನಾಬಾದ್ ಶಾಸಕರಾದ ರಾಜಶೇಖರ್ ಪಾಟೀಲರು ಮಾತನಾಡುತ್ತಾ ಯುವ ಉತ್ಸಾಹಿ ರಾಜಕಾರಣಿಯಾಗಿರುವ ಭೀಮರಾವ್ ಪಾಟೀಲರು ಡಿಸೆಂಬರ್ 10ಕ್ಕೆ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೆಚ್ಚು ಮತಗಳು ಪಡೆದು ಗೆಲ್ಲುತ್ತಾರೆ ಎಂಬುದು ಡಿಸೆಂಬರ್ 16ರ ಮತ ಎಣಿಕೆಯಲ್ಲಿ ಫಲಿತಾಂಶ ಹೇಳುತ್ತದೆ ಎಂದರು. ಸಂಬಂಧವೇ ಬೇರೆ, ರಾಜಕೀಯವೇ ಬೇರೆ. ಈ ಹಿಂದೆಯೂ ದಿವಂಗತ ಗುರುಪಾದಪ್ಪ ನಾಗರಪಳ್ಳಿ ಹಾಗೂ ದಿವಂಗತ ಬಸವರಾಜ್ ಪಾಟೀಲರು ಬೀಗರಾಗಿದ್ದರು. ರಾಜಕೀಯದಲ್ಲಿ ಅವರೊಂದಿಗೂ ಸಂಬಂಧ ಬೆರೆಸಿಲ್ಲ ಎಂದರು. ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ಭೀಮರಾವ್ ಪಾಟೀಲರು ಮಾತನಾಡುತ್ತಾ ನಾನು ಕಳೆದ 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದೇನೆ. ಕಳೆದ 3 ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷನಾಗಿ ರೈತರ ಸೇವೆ ಮಾಡುತ್ತಿದ್ದೇನೆ ಎಂದರು. ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಾದ ಗ್ರಾಮ ಪಂಚಾಯತ್ ಸದಸ್ಯರು, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ ಸದಸ್ಯರು ಫೋನಾಯಿಸಿ ಬೆಂಬಲ ಸೂಚಿಸುತ್ತಿದ್ದಾರೆ. ಹೀಗಾಗಿ ನನ್ನ ಗೆಲುವು ಖಚಿತವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಜಾಬಶೆಟ್ಟಿ, ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, ಅರವಿಂದ್ ಕುಮಾರ್ ಅರಳಿ, ಮಾಜಿ ಶಾಸಕ ವಿಜಯ್ ಸಿಂಗ್, ಚಾಂದರ್ ಸಿಂಗ್, ಆನಂದ್ ದೇವಪ್ಪ ಅವರು ಸೇರಿದಂತೆ 100 ಕಾರ್ಯಕರ್ತರು ಇದ್ದರು. ಬೀದರ್ನಲ್ಲಿ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿನ ಏನು ಚುನಾವಣೆ ಇದೆ, ಈ ಚುನಾವಣೆಗೆ
ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಭೀಮರಾವ್ ಬಸವರಾಜ್ ಪಾಟೀಲ್ ರವರನ್ನು ನಾವು ಕಣದಲ್ಲಿ ಇಳಿಸಿದ್ದೇವೆ. ಇವತ್ತು ಭೀಮರಾವ್ ಪಾಟೀಲ್ ಅವರು ತಮ್ಮ ನಾಮಾಂಕನ ಪತ್ರ ಸಲ್ಲಿಸಿದ್ದಾರೆ. ಈ ನಾಮಾಂಕನ ಪತ್ರ ಸಲ್ಲಿಸುವಿಕೆಯಲ್ಲಿ ಸ್ನೇಹಿತರಾದಂಥ ರಾಜಶೇಖರ್ ಪಾಟೀಲ್ ಅವರು, ರಹೀಂ ಖಾನ್ ರವರು, ಅರಳಿ ಅವರು, ಇನ್ನಿತರ ಜಿಲ್ಲಾಧ್ಯಕ್ಷರಾದಂಥ ಜಾಬ್ ಶೆಟ್ಟಿ ಅವರು, ಚಂದ್ರಶೇಖರ್ ಪಾಟೀಲ್ ಅವರು, ವಿಜಯ್ ಸಿಂಗ್ ರವರು, ಇನ್ನಿತರ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರುಗಳು ಎಲ್ಲರೂ ಭಾಗವಹಿಸಿದ್ದರು. ಈ ಚುನಾವಣೆ ಅತ್ಯಂತ ಒಂದು ಪ್ರಮುಖವಾದಂಥ ಒಂದು ಚುನಾವಣೆ, ಪ್ರತಿಷ್ಠೆಯ ಚುನಾವಣೆ. ಹಿಂದೆ ನಡೆದಂಥ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ವಿಜಯ್ ಸಿಂಗ್ ರವರು ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದಾರೆ. ಈಗ ಇವತ್ತು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಏನು BJP ಸರ್ಕಾರದ ದುರಾಡಳಿತ ನಡೀತಾ ಇದೆ, ಇವರ ರೈತ ವಿರೋಧಿ ನೀತಿ, ಇವರ ಬಡವರ ವಿರೋಧಿ ನೀತಿ, ಯುವಕರ ವಿರೋಧಿ ನೀತಿ, ಮಹಿಳೆ ವಿರೋಧ ನೀತಿ, ಇಲ್ಲೆಲ್ಲದರಿಂದ ಜನ ಬೇಸತ್ತಿದ್ದಾರೆ. ಜನ ಇವತ್ತಿನ ದಿವಸ ರೊಚ್ಚಿಗೆದ್ದಿದ್ದಾರೆ, ಸಿಡಿದೆದ್ದಿದ್ದಾರೆ. ಯಾವ ರೀತಿಯಲ್ಲಿ ರೈತರ ಕೊಲೆ ಮಾಡಿದ್ದಂಥದ್ದು ಇವತ್ತು ಕೇಳಿದೆ ನಾನು. ಆ ಹಣನೂ ಬಿಡುಗಡೆ ಮಾಡಿಲ್ಲ. ಏನು ಸರ್ಕಾರ ದಿವಾಳಿ ಎದ್ದಿದೆಯಾ? ಏನಾಗಿದೆ ಉತ್ತರ ಕೊಡಬೇಕಲ್ಲ, ಬಂದಾಗ ಕೇಳಬೇಕಾಗಿತ್ತು. ಇವತ್ತು ಇವ್ರು ನಮ್ಮ ಮಂತ್ರಿಗಳು ಮಹಾನ್ ಜನ ಬಂದಿದ್ರಲ್ಲ, ನಮ್ಮ ಇಬ್ಬಿಬ್ಬರಾಗಿದ್ದಾರೆ ಇಲ್ಲಿ. ಅದಕ್ಕೆ ಇವತ್ತು ಜನ ಅರ್ಥ ಮಾಡಿಕೊಂಡಿದ್ದಾರೆ. ಭೀಮರಾವ್ ಪಾಟೀಲ್ ಒಬ್ಬ ಸಭ್ಯ, ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ಅವರು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆಯ ರೀತಿಯಿಂದ DC ಬ್ಯಾಂಕ್ ಉಪಾಧ್ಯಕ್ಷರಾಗಿ ರೈತರ ಸೇವೆ ಮಾಡಿದ್ದಾರೆ. ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಸುಮಾರು ವರ್ಷದಿಂದ 25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೀಗಾಗಿ ಯುವಕರೆಲ್ಲರೂ ಬೆಂಬಲ ಇದೆ. ನಾವೆಲ್ಲರ ಒಗ್ಗಟ್ಟಾಗಿ ಬಹುಮತದ ಅಭ್ಯರ್ಥಿಯಾಗಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಲ್ಲ. ಎಲ್ಲರೂ ಕೂಡ ಐಕ್ಯತೆಯಿಂದ ಭೀಮರಾವ್ ಪಾಟೀಲ್ಗೆ ಗೆಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಮತ್ತು ಬೀದರ್ ಜಿಲ್ಲೆಯ ಮಹಾಜನತೆ, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಸದಸ್ಯರೇನಿದ್ದಾರೆ ಅವರೆಲ್ಲರೂ ಭೀಮರಾವ್ ಪಾಟೀಲ್ಗೆ ಆಶೀರ್ವಾದ ಮಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಇವತ್ತೊಬ್ಬ ಯುವಕರು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಿದೆ. ಇವತ್ತು ಅವರಿಗೆ ನನಗೆ 100% ವಿಶ್ವಾಸ ಇದೆ. ಇವತ್ತು ಭೀಮರಾವ್ ಪಾಟೀಲ್ರವರು ಬರ್ತಕ್ಕಂಥ 10ನೇ ತಾರೀಕು ಎಂದು ಚುನಾವಣೆ ಇದೆ ಮತ್ತು 14ನೇ ತಾರೀಕೇನು ರಿಸಲ್ಟ್ ಇದೆ ಅಂದ ಭೀಮರಾವ್ ಪಾಟೀಲ್ರವರು ಆಯ್ಕೆ ಆಗ್ತಾರೆ ಅಂತ 100% ನನಗೆ ಖಚಿತ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ, ನಾವು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಶ್ವರ್ ಇರ್ಬೋದು, ನಾನಿರ್ಬೋದು, ರಹೀಂ ಖಾನ್ ಜಿ ಇರ್ಬೋದು, ವಿಜಯ್ ಸಿಂಗ್ ಜಿ ಇರ್ಬೋದು, ಅರಳಿಯವ್ರು ಇರ್ಬೋದು, ಚಂದ್ರಶೇಖರ್ ಪಾಟೀಲ್ ಇರ್ಬೋದು, ಜಾಬ್ ಶೆಟ್ಟಿ ಅವ್ರು ಇರ್ಬೋದು, ಇನ್ನೂ ನಮ್ಮ ಪಕ್ಷದೆಲ್ಲ ಮುಖಂಡರಿದ್ದಾರೆ. ನಾವೆಲ್ಲರೂ ಜೊತೆಗೂಡಿ ಈ ಚುನಾವಣೆ ಎದುರಿಸ್ತೀವಿ. ಏನಾಗಿದೆ ಕೇಳಿ, ರಾಜಕೀಯನೇ ಬೇರೆ, ಸಂಬಂಧನೇ ಬೇರೆ. ತಮಗೆ ಹಿಂದೂ ಕೂಡ ಗುರ್ತಿದೆ. ದಿವಂಗತ ಗುರುಪಾದಪ್ಪ ನಾಗಮಾರಪಳ್ಳಿಯವರು ಕೂಡ ನಮ್ಮ ಬಹಳ ಸಮೀಪದ ಸಂಬಂಧಿ. ಅಲ್ಲಿ ಕೂಡ ನಮ್ಮ ಮಗಳಿಗೆ ನಾವು ಅಲ್ಲಿ ಕೊಟ್ಟಿದ್ದೀವಿ, ನಿಮಗೆಲ್ಲರಿಗೂ ಗುರ್ತಿದೆ. ಇಲ್ಲಿ ಕೂಡ ಇವತ್ತೇನು ಪ್ರಕಾಶ್ ಖಂಡ್ರೆ ಅವರು ಇದ್ದಾರೆ, ಅವ್ರ ಸುಪುತ್ರವರಿಗೆ ನಮ್ಮ ಮಗಳದು, ನಮ್ಮ ತಂಗಿಯವ್ರ ಮಗಳು ಕೊಟ್ಟಿದ್ದೀವಿ. ನೋಡಿ, ರಿಲೇಷನ್ ಬೇರೆ, ಚುನಾವಣೆ ರಾಜಕೀಯನೇ ಬೇರೆ. ಈ ಹಿಂದೂ ಕೂಡ ಗುರುಪಾದಪ್ಪ ಅವರು ಸಕ್ಕರೆ ಕಾರ್ಖಾನೆಯಲ್ಲಿ ಕೂಡ ಚುನಾವಣೆ ಎದುರಿಸಿದೆ. ಇವತ್ತು ಯಾವುದು ಪಾಪ ಚುನಾವಣೆನೇ ಬೇರೆ, ಬೀಗಿಸ್ತಾನೆ ಬೇರೆ, ಅದು ಯಾವುದು ಕೂಡ ಇದರಲ್ಲಿ ಅಡ್ಡು ಬರ್ತಕ್ಕಂಥದ್ದಿಲ್ಲ. ನಾವು ಕಾಂಗ್ರೆಸ್ ಪಕ್ಷ ಒಂದು ಪ್ರತಿಷ್ಠಿತವಾದಂಥ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದೆ, ಗೆದ್ದೇ ಗೆಲ್ತೀವಿ. ನೇತೃತ್ವದಲ್ಲಿ ನಾವು ಚರ್ಚೆ ಮಾಡಿ, ನಾ 25 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ರಾಜ್ಯ ವರ್ಕರ್ ಅಂತ ನಾನು ಕೆಲಸ ಮಾಡ್ತಾ ಇದ್ದೆ. ಆಮೇಲೆ DCC ಬ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಆಗಿ ನಾ 3 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. ನಾ ಪೂರ ಜಿಲ್ಲಾ ತುಂಬ ನಂದು ಹೆಸರಿದೆ. ನಾ ಜಿಲ್ಲಾ ತುಂಬ ಕೆಲಸ ಮಾಡಿದ್ದೀನಿ. ನಾನು 10ನೇ ತಾರೀಕುವರೆಗೆ ನಿಮ್ಗೆ ಹೇಳ್ತೀನಿ, ನಾನು ಜಯ ಖಚಿತ ಇದೆ. ನನ್ನ ಬೀಗರು ಇರಲಿ, ಯಾರೇ ಇರಲಿ, ನಾನು ಜಯ ಖಚಿತ ಆಗಿದೆ. ನಾನು 14ನೇ ತಾರೀಕು ನಿಮ್ಗೆ ಬಿಟ್ಟರೆ ಈಗ ಅಡ್ವಾನ್ಸ್ ತೋರ್ತಾ ಇದ್ದೀನಿ. 14 ತಾರೀಕು ನಾನು ಬೆಳ್ಕೊಂಡು ನಾನು ಗೆದ್ದು ಬರ್ತೀನಿ ಅಂತೇಳಿ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹೌದು, ಕಂಟ್ರಿ ಅದರಲ್ಲೇನಿದ್ದೀರಿ, ಅದು ನಾನು ಎಲೆಕ್ಟೆಡ್ ಆಗಿ ಬಂದಿದ್ದೀನಿ. ಅದು ಯಾವುದೋ ಪಕ್ಷ ಇದು ಇಲ್ಲ. ನಂಗೆ ಜನ ಪಂಚಾಯತು ಮುನ್ಸಿಪಲ್ ಜನ ನನ್ನ ಮ್ಯಾಗೆ ಆಶೀರ್ವಾದ ಮಾಡ್ತಾರೆ ಅವರು. ಅದರ ಕಡೆಯಿಂದ ನಂಗೆ ಎಲ್ಲ ಕಡೆ ನಿನ್ನಿಂದ ಹಿಡ್ಕೊಂಡು ಎಲ್ಲರೂ ನಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ಎಲ್ಲರೂ ನಿಮ್ಮ ಜೊತೆ ಇದ್ದೆವು, ನೀವು ಚೆನ್ನಾಗಿದ್ರಿ, ನೀವು ಆ್ಯಕ್ಟಿವ್ ಇದ್ರಿ, ನೀವು ಯುವ ನೇತಾ ಇದ್ರಿ, ನೀವೆಲ್ಲ ಮುಂದೆ ನಡ್ರಿ ಸರ್, ನಾವೆಲ್ಲ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ಲಸ್ ಪಾಯಿಂಟ್ ಇದೆ ನಂಗೆ. ಅದ್ರ ಕಡೆಯಿಂದ ಹೇಳ್ತಾ ಇದ್ದೀನಿ.
ಜಯ ಖಂಡಿತ ಇದೆ ಅಂತ ಹೇಳ್ತಾ ಇದ್ದೀನಿ. ಬರುವ ತಿಂಗಳು ಡಿಸೆಂಬರ್ 6ರಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಣ ದಿನಾಚರಣೆ ಅಂಗವಾಗಿ ನವೆಂಬರ್ 23ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ವತಿಯಿಂದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಣ ದಿನಾಚರಣೆಯ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಬರುವ ತಿಂಗಳು ಡಿಸೆಂಬರ್ 6ರಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಣ ದಿನಾಚರಣೆ ಅಂಗವಾಗಿ ನವೆಂಬರ್ 23ರಂದು ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿಯ ವತಿಯಿಂದ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಣ ದಿನಾಚರಣೆ ಕರಪತ್ರಗಳನ್ನು ಬಿಡುಗಡೆ ಮಾಡಲಾಯಿತು. ಸಂವಿಧಾನ ಸಂರಕ್ಷಣಾ ಸಮಿತಿಯ ಶ್ರೀಪತರಾವ್ ದಿನೇ ಅವರು ಮಾತನಾಡುತ್ತಾ, ಭಾರತ ರತ್ನ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಣ ಕಾರ್ಯಕ್ರಮ ಡಿಸೆಂಬರ್ 6ರಂದು ಬೆಳಗ್ಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಧ್ವಜಾರೋಹಣ ಪುಷ್ಪ ನಮನ ಕಾರ್ಯಕ್ರಮ ನಡೆಯಲಿದೆ. ಅದೇ ದಿನ ಸಂಜೆ 5 ಗಂಟೆಗೆ ಅಂಬೇಡ್ಕರ್ ವೃತ್ತದ ಎದುರು ಬೃಹತ್ ಬಹಿರಂಗ ಸಭೆ ನಡೆಯಲಿದೆ ಎಂದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ಬಸವರಾಜ್ ಮಾಳ್ಗೆ ಅವರು ಮಾತನಾಡುತ್ತಾ, ಕೋಮುವಾದಿ ಕೇಂದ್ರ ಸರ್ಕಾರ ರೈತರ 3 ಕೃಷಿ ಕಾಯ್ದೆ ಹಿಂಪಡೆಯುವ ಮೂಲಕ ರೈತರಲ್ಲಿ ಆಶಾಭಾವ ಮೂಡಿಸಿದೆ. ಆದರೂ ರೈತರೊಬ್ಬರು ಸಂವಿಧಾನದ ಮೂಲಕ ನಮಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಎಂದು ಹೇಳಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ಅನಿಲ್ ಕುಮಾರ್ ಬೆಲ್ದರೆ ಅವರು ಮಾತನಾಡುತ್ತಾ, ಡಿಸೆಂಬರ್ 6ರಂದು ಬೆಳಗ್ಗೆ 6 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಣ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ಪುಷ್ಪ ನಮನ ನಡೆದರೆ ಸಂಜೆ 5 ಗಂಟೆಗೆ ಬಹಿರಂಗ ಸಭೆ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ದಲಿತ ಬಾಂಧವರು, ಪ್ರಗತಿಪರ ಚಿಂತಕರು, ಅಂಬೇಡ್ಕರ್ ಅನುಯಾಯಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಸಂವಿಧಾನ ಸಂರಕ್ಷಣಾ ಸಮಿತಿಯ ರಾಜ್ಕುಮಾರ್ ಮೂಲಭಾರತಿ ಅವರು ಮಾತನಾಡುತ್ತಾ, ಡಿಸೆಂಬರ್ 6ರಂದು ಬೆಳಗ್ಗೆ 6 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 66ನೇ ಮಹಾಪರಿನಿಬ್ಬಣ ದಿನಾಚರಣೆ ಅಂಗವಾಗಿ ಧ್ವಜಾರೋಹಣ ಪುಷ್ಪ ನಮನ ನಡೆದರೆ ಸಂಜೆ 5 ಗಂಟೆಗೆ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ದಲಿತ ಸಂಘಟನೆಗಳ ಮುಖಂಡರಾದ ಶಿವಕುಮಾರ್ ನೀಲಿಕಟ್ಟಿ, ಶಿವಕುಮಾರ್ ತುಂಗ, ಅಂಬದಾಸ್ ಗಾಯಕ್ವಾಡ್, ಮಾರುತಿ ಕಂಟಿ, ಪ್ರದೀಪ್ ನಾಟಿಕರ್, ರಾಜ್ಕುಮಾರ್ ಶೇರಿಕರ್ ಗಾದ್ಗಿ, ಸಂದೀಪ್ ಕಾಂಟೆ ಅವರು ಸೇರಿದಂತೆ ಅನೇಕ ಕಾರ್ಯಕರ್ತರು ಇದ್ದರು. ಅಂಬೇಡ್ಕರ್ ಅವರಿಗೆ ಭಾರತೀಯ ಸಂವಿಧಾನಕ್ಕೆ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ಟು ಬಾಬಾ ಸಾಹೇಬ್ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ಟು ಬಾಬಾ ಸಾಹೇಬ್ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ಟು ಬಾಬಾ ಸಾಹೇಬ್ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ರೆಡ್ ಸಲ್ಯೂಟ್ ಟು ಬಾಬಾ ಸಾಹೇಬ್. ವರ್ತದಲ್ಲಿ ಕರಪತ್ರವನ್ನು ಬಿಡುಗಡೆ ಮಾಡಿದೆವು. ಅದೇ ಥರ 6 ಡಿಸೆಂಬರು 2021ರಂದು ಬೆಳಗ್ಗೆ ಧ್ವಜಾರೋಹಣ ಪೂಜೆ ಆಗ್ತದೆ. ಆನಂತರ ಸಾಯಂಕಾಲ 5 ಗಂಟೆಗೆ ಭರ್ತ ಸಮಾವೇಶವನ್ನು ಮಾಡ್ತಾಯಿದ್ದೇವೆ. ಎಲ್ಲ ಬಂಧುಗಳಿಗೆ ಈ ಒಂದು ಬಾಬಾ ಸಾಹೇಬ್ ಪರಿನಿಬ್ಬಣಕ್ಕೆ ತಾವೆಲ್ಲ ಆಗಮಿಸಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಪ್ರಗತಿಪರ ಆಗಲಿ, ಪ್ರಗತಿಪರ ಚಿಂತಕರು, ದಲಿತ ಹೋರಾಟಗಾರರು, ಸಾಹಿತಿಗಳು ಈ ಒಂದು 66ನೇ ಪರಿನಿಬ್ಬಣದ ಅಂಗವಾಗಿ ತಾವೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳುತ್ತಾ, ಆ ಕಾರ್ಯಕ್ರಮದ ನಿಮಿತ್ತವಾಗಿ ಕರಪತ್ರವನ್ನು ಬಿಡುಗಡೆ ಮಾಡಿ ಇಡೀ ಬೀದರ್ ಜಿಲ್ಲೆಯ ಸಮಸ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು ಮತ್ತು ಪ್ರಗತಿಪರ ಚಿಂತಕರು, ಹೋರಾಟಗಾರರು, ವಿವಿಧ ಸಮುದಾಯದ ಬಾಬಾ ಸಾಹೇಬರ ನುಡಿಯಂತೆ, ಬಾಬಾ ಸಾಹೇಬರ ನಡೆಯಂತೆ ನಡೀತಕ್ಕಂತಹ ಈ ಬೀದರ್ ಜಿಲ್ಲೆಯ ಎಲ್ಲ ಸಂಘಟನೆಗಳು ಸೇರಿ ರಾಜ್ಯದಲ್ಲೇ ವಿನೂತನವಾದಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಈ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಅಂದು ನಡೆಯುವ ಕಾರ್ಯಕ್ರಮಕ್ಕೆ ಈ ಕರಪತ್ರ ಇನ್ನು ಬೀದರ್ ಜಿಲ್ಲೆಯಾದ್ಯಂತ ಗ್ರಾಮಗಳಿಗೆ ಎಲ್ಲ ನಮ್ಮ ಸಂಘಟನೆ ಗೆಳೆಯರು ಮುಟ್ಟಿಸ್ತಾರೆ ಈ ಮಾಹಿತಿಯನ್ನು. ಮತ್ತು ಅಂದಿನ ನಡೆಯುವ ಕಾರ್ಯಕ್ರಮಕ್ಕೆ ತಾವು ಮಾಧ್ಯಮದವರು ಸಹ ಹೆಚ್ಚಿನ ಒತ್ತು ಕೊಟ್ಟು ಪ್ರಚಾರ ಕೊಟ್ಟು ಬಾಬಾ ಸಾಹೇಬರ ವಿಚಾರನ್ನು ಜನಮಾನಸಿಗೆ ಮುಟ್ಟುವಂತೆ ತಮ್ಮದು ಸಹಕಾರ ಸಹ ಅತಿ ಅಗತ್ಯವಾಗಿರುತ್ತೆ ಅಂತ ಹೇಳಿ, ಈಗ ನಮ್ಮ ಸಮಿತಿಯ ಈ ಆಚರಣೆ ಸಮಿತಿ ಅಧ್ಯಕ್ಷರು ಸಹ ನಮಗೊಂದು ದುಃಖದ ದಿನ ಅದ, ಆದರೂ ಸಹಿತ ನಾವು ಕಾರ್ಯಕ್ರಮ ಮಾಡಲೇಬೇಕಾಗ್ತದೆ. ಸೊ ಈ ಕಾರಣಕ್ಕೆ ನಾವು ಮಾಡ್ತಾ ಇದ್ದಿರ್ತಕ್ಕಂಥದ್ದು ಭಾಳ ಪ್ರಸ್ತುತ ಇದೆ. ಯಾಕಂದರೆ ಈ ಕೋಮುವಾದಿ ಶಕ್ತಿಗಳು ದೇಶದಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದು ಭಾಳ ಪ್ರಸ್ತುತ ಆಗುತ್ತದೆ ಇವತ್ತು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಇವತ್ತು. ಯಾಕಂದರೆ ಮೊನ್ನೆ ಮೋದಿಜಿಯವರು 3 ಏನಂದ್ರೆ ರೈತರ ಬಿಲ್ಗಳನ್ನು ಪಾರ್ಲಿಮೆಂಟಲ್ಲಿ ವಾಪಸ್ ತಗೊಳ್ತೀವಿ ಅಂತಕ್ಕಂಥ ಮಾತು ಹೇಳಿರ್ಬೇಕಾದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೊರಟಿರ್ತಕ್ಕಂಥ
ಸಂವಿಧಾನದ ಒಂದು ಶಕ್ತಿ ಇತ್ತು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇಲ್ಲ. ಯಾವನೋ ಒಬ್ಬ ರೈತ ಪಾಪ ಮಾತಾಡ್ತಾ ಇದ್ರು, ಇದರಲ್ಲಿ ಟಿವಿಯಲ್ಲಿ ಮಾತಾಡ್ತಾ ಇದ್ರು. ನಮಗೆ ಯಾವ ಪಕ್ಷದವರು ಸಂಪೂರ್ಣವಾದಂಥ ಬೆಂಬಲ ಕೊಟ್ಟಿಲ್ಲ. ನಮಗೆ ಏನಾದರೂ ಬೆಂಬಲ ಕೊಟ್ಟಿದೆ ಅಂದರೆ ಇವತ್ತು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಬೆಂಬಲ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ನಮಗೂ ನಿಮಗೂ ಎಲ್ಲ ಗೊತ್ತಿತ್ತು. ಏನಂದ್ರೆ ರೈತರು 16 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಏನೂ ಆಗ್ತಾ ಇಲ್ಲ. ಪರಿನಿಬ್ಬಣ ದಿನ ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಯಕ್ರಮವನ್ನು ಅಂಬೇಡ್ಕರ್ ವೃತ್ತದ ಎದುರುಗಡೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ, ತೆಲಂಗಾಣ ರಾಜ್ಯದ ವಿಚಾರವಾದಿಗಳು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಏನು ನಮ್ಮ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಜನತೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ನಾವು ಎಲ್ಲ ಸಂಘಟನೆಗಳ ಮುಖಂಡರುಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಸಮಿತಿ ಅಧ್ಯಕ್ಷರು ಶ್ರೀಪತರಾವ್ ದೀನೆ ಮತ್ತು ಗೌರವಾಧ್ಯಕ್ಷರು ಬಕ್ಕಪ್ಪ ದಂಡಿನವರು ಮತ್ತು ಕಾರ್ಯಾಧ್ಯಕ್ಷರು ಎಲ್ಲ ಸಂಘಟನೆ ಎಲ್ಲ ಪದಾಧಿಕಾರಿಗಳ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ನಡೀತದೆ ಅಂತ ಹೇಳಿ ಎಲ್ಲ ನಮ್ಮ ಸಮಸ್ತ ಜನತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಮನವಿ ಮಾಡಿ. ಬರುವ ಡಿಸೆಂಬರ್ 10ರಂದು ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನವೆಂಬರ್ 23ರಂದು ಗೋವಿಂದರಾವ್ ಸೋಮವಂಶಿ ಹುಲ್ಸೂರವರು ಆಮ್ ಆದ್ಮಿ ಪಾರ್ಟಿ ಆಪ್ಯು ಅಧಿಕೃತ ಅಭ್ಯರ್ಥಿಯಾಗಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಬರುವ ಡಿಸೆಂಬರ್ 10ರಂದು ಬೀದರ್ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ತಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಸ್ಪರ್ಧಿಸಲು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ನವೆಂಬರ್ 23ರಂದು ಗೋವಿಂದರಾವ್ ಸೋಮವಂಶಿ ಹುಲ್ಸೂರವರು ಆಮ್ ಆದ್ಮಿ ಪಾರ್ಟಿ ಆಪ್ಯು ಅಧಿಕೃತ ಅಭ್ಯರ್ಥಿಯಾಗಿ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಮುಖಂಡರು, ಕಾರ್ಯಕರ್ತರು ಇದ್ದರು. ಬರ್ರಿ, ಹಂಗೆ ನಡ್ಕೋತ ಬರ್ರಿ, ಹಳ್ಳು ಬರ್ರಿ, ಹಳ್ಳು ಬರ್ರಿ. ಹೌದು ಸಾಬ್ माझी टीपी मेंबर सर हुलसूर माझी टीपी मेंबर है ना माझी बोले तो जस्ट पीरियड खत्म हो गया थोड़ा साइड ಕಾನೂನು ಅಕೆಲ್ಲ ಸರ್ ಇನ್ನ ಕ್ಲಿಯರ್ ಬರಲ್ಲ ಸರ್. ಇದು ಲೈಟ್ ಇದೆ ಸ್ವಲ್ಪ ಈ ಕಡೆ मराठा कैंडिडेट हाँ सर मराठा गोविंदराव सोमवंशी ಹಿಂದೆ ಬಾಗಿದ್ದು ಕೋವಿಡ್-19 ಹಿನ್ನೆಲೆಯಲ್ಲಿ ಕನಕದಾಸ ಜಯಂತಿಯನ್ನು ಜಿಲ್ಲಾಡಳಿತದಿಂದ ನವೆಂಬರ್ 22ರಂದು ಸರಳವಾಗಿ ಆಚರಿಸಲಾಯಿತು. ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್ ಮತ್ತು ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಬಿ ಬಾಬುರೆಡ್ಡಿಯವರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.